ಹುಮನಾಬಾದ್ ತಾಲೂಕಿನ ಘಾಟಬೋರಾಳ ಮತ್ತು ಚಂದನಹಳ್ಳಿ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಮನಾಬಾದ್ ಮಂಡಲದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಬಿಜಿ ರಾಮ್ಜಿ ಜಾಗೃತಿ ಸಮಾವೇಶದಲ್ಲಿ ಶಾಸಕರಾದ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕಾಯ್ದೆಯ ಮೂಲ ಉದ್ದೇಶ ಹಾಗೂ ಅದರ ಅನುಷ್ಠಾನದ ಕುರಿತು ಸವಿಸ್ತಾರವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಾಗಿದೆ. ಈ ಕಾಯ್ದೆಯು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ನೇರವಾಗಿ ತಲುಪುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಪಾರದರ್ಶಕ ಆಡಳಿತವನ್ನು ಉತ್ತೇಜಿಸುವ ಜೊತೆಗೆ ಸಾಮಾನ್ಯರ ಜನರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಇದು ಅತ್ಯಂತ ಸಹಕಾರಿಯಾಗಲಿದೆ ಎಂದರು. ಕಾಯ್ದೆಯ ಪ್ರಯೋಜನಗಳನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಸಾಧ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಮಂಡಲದ ಅಧ್ಯಕ್ಷರಾದ ಅನಿಲ್ ಪಸರ್ಗಿ, ಬಸವರಾಜ ಆರ್ಯ, ರಾಜ್ಯ ಪ್ರಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದ ರಾಜಶೇಖರ್ ನಾಗಮೂರ್ತಿ, ಪಕ್ಷದ ಹಿರಿಯ ಮುಖಂಡರಾದ ಅಭಿಮನ್ಯು ನಿರಗುಡಿ, ನಾಗಭೂಷಣ ಸಂಗಮ, ಮಂಡಲ ಕಾರ್ಯದರ್ಶಿಗಳಾದ ರವಿ ಹೊಸಳ್ಳಿ, ಗೋಪಾಲಕೃಷ್ಣ ಮೊಹಾಳೆ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ಬಲ್ಭೀಮ್ ಬಿರಾದರ್, ಯುವ ಮೋರ್ಚಾ ಅಧ್ಯಕ್ಷ ಸುನೀಲ್ ಪತ್ರಿ, ಎಸ್ಟಿ ಮೋರ್ಚಾ ಅಧ್ಯಕ್ಷ ವಿನಾಯಕ್ ಮಂಕೋಜಿ, ಗ್ರಾಮದ ಪಕ್ಷದ ಮುಖಂಡರಾದ ಸಾಯಿನಾಥ್ ಹಾಂಡಿಗೆ ಸೇರಿದಂತೆ ಅನೇಕರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. 3 ದಿನ ಕೊಡ್ತಿರೋ, 100 ದಿನ ಕೊಡ್ತಿರೋ. ಈಗ ಹೊಸದೇನು ಮಾಡಿದ್ರು ಅಂದ್ರ ಸವಸೆ ದಿನ ಮಾಡ್ತಿರು. ಮೊದ್ಲೇನಾಗ್ತಿತ್ತು, ತಾವು ಹೆಸರ ಮ್ಯಾಗ ನಿಮ್ ಜಾಬ್ ಕಾರ್ಡ್ ಬರ್ತಿತ್ತು. ಜಾಬ್ ಕಾರ್ಡ್ ನಿಮ್ ಹೆಸರ ಮ್ಯಾಗ ತೆಗಿತಿರೋ. ನೀವೇನ್ ಕೆಲ್ಸಕ್ಕೆ ಹೋಯ್ತಿರೋ ಬಿಡ್ತಿರೋ, ಥೋಡೆ ಜನ ಹೋಗ್ತಿರೋ, ಥೋಡೆ ಜನ ಹೋಯ್ತಿದ್ದಿಲ್ಲ. ನಿಮ್ ಹಾಜರಿ ಬೀಳ್ತಿತ್ತಿಲ್ಲ. ಹಿಂದಿನ ಸರಿ ಬ್ಯಾರೆ ಯಾರೋ ಬಂದು ನಿಮ್ ಥಮ್ ಕೊಟ್ಟಿ ರೊಕ್ಕ ತಗೋತಿರು. ನಿಮ್ಗೆ ಎಷ್ಟು ಕೊಡ್ತಿರೋ? 500 ರೂಪಾಯಿ. ಕರೆಕ್ಟ್ ಅದ ಇಲ್ಲ? 500 ರೂಪಾಯಿ ಕೊಟ್ಟಿ ನಿಮಗ್ 500 ಕೊಟ್ಟು ಅವ್ರು ಪೂರ ಒಯ್ತೀರ ಕಡೆ. ಆದ್ರೆ ಈ ತರ ಈಗ ಮುಂದೆ ನಡೆಯಲ್ಲ. ಮುಂದೆ ಏನಾಗ್ತದ ಅಂತಂದ್ರ ನಿಮ್ದು ಕಣ್ಣಿನ ಸ್ಕ್ಯಾನ್ ಆಗ್ತದ. ಕಣ್ಣಿನ ಸ್ಕ್ಯಾನ್ ಆಯ್ತು ಅಂತಂದ್ರ ಅವಾಗ ಮಾತ್ರ ದುಡ್ಡು ಬರ್ತದ. ನಿಮ್ದು ಡೈಲಿ ಅಟೆಂಡೆನ್ಸ್ ಇರ್ತದಲ್ಲಿ, ನಿಮ್ದು ಡೈಲಿ ಹಾಜರಿ ತಗೋತ